ಕೊರೋನಾ ರೂಪಾಂತರಿ JN1ಗೆ ಹಾಸನದಲ್ಲಿ ಮೊದಲ ಬಲಿಯಾಗಿದೆ. ಚನ್ನರಾಯಪಟ್ಟಣ ಮೂಲದ 65 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ನೋಡಿ, ಆತಂಕಕಾರಿ. ಇದು ಭಯ ಜಾಸ್ತಿ ಆಗ್ತಾ ಇದೆ ಈಗ. JN1 ಉಪತಳಿ, ಇದರ ಗುಣಲಕ್ಷಣಗಳು ಬಂದರೆ ಯಾವ ರೀತಿ ಪರಿಣಾಮ ಬೀರುತ್ತೆ, 60 ವರ್ಷ ಮೇಲ್ಪಟ್ಟವರಿಗೆ ಯಾವ ರೀತಿ ಹಾನಿ ಮಾಡುತ್ತೆ ಇದು ಅಂತ ನೋಡಿ. ಹಾಸನದಲ್ಲಿ ಮೊದಲ ಬಲಿಯಾಗಿದೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಈಗ ಹೈ ಅಲರ್ಟ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಜಿಲ್ಲೆಯಲ್ಲೂ ಕೂಡ ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಹಿಮ್ಸ್ ಆಸ್ಪತ್ರೆಯಲ್ಲಿ 50ರಿಂದ 100ಕ್ಕೂ ಹೆಚ್ಚು ಬೆಡ್ಗಳನ್ನು ಏರಿಕೆ ಮಾಡಲಾಗಿದೆ. ಸದ್ಯ 4 ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ನಡೀತಾ ಇದೆ. ಜನರು ಆತಂಕಗೊಳ್ಳದೆ ಮುನ್ನೆಚ್ಚರಿಕಾ ಕ್ರಮ ಪಾಲಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ಹಾಸನದಲ್ಲಿ ಚನ್ನರಾಯಪಟ್ಟಣ ಮೂಲದ ವ್ಯಕ್ತಿ ಬಲಿಯಾಗಿದ್ದಾರೆ. ಈಗ 65 ವರ್ಷ ಅವರಿಗೆ ವಯಸ್ಸು. ನೋಡಿ, 60 ವರ್ಷ ಮೇಲ್ಪಟ್ಟವರಿಗೆ ಇದು ಅಟ್ಯಾಕ್ ಆಯಿತು ಅಂತಂದರೆ ಬದುಕುಳಿದು ಬಹಳ ಕಷ್ಟ. ಯಾಕೆಂದರೆ ವಯೋಸಹಜ, ಮೊದಲೇ ಸಣ್ಣ ಪುಟ್ಟ ಸಮಸ್ಯೆಗಳಿಂದ, ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಓವರಾಲ್ ಕರ್ನಾಟಕದಲ್ಲಿ JN1 ತಳಿಗೆ 3 ಜನ ಬಲಿಯಾಗಿದ್ದಾರೆ. ಅಲ್ಲಿ ಹಾಸನದಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ JN1 ಉಪತಳಿ ಪತ್ತೆಯಾಗಿರೋದು ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಆತಂಕ ಕಾರಣ ಆಗಿದೆ, ಯಾವ ರೀತಿ ಸಕಲ ವ್ಯವಸ್ಥೆಗಳನ್ನು ಮುಂಜಾಗ್ರತೆ ಮಾಡಿಕೊಂಡಿದ್ದಾರೆ ಅಂತ? ಪ್ರಭು, ಈಗಾಗಲೇ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಎಚ್ಚರಿಕೆಯ ಕ್ರಮವನ್ನು ಕೂಡ ವಹಿಸಿರುವಂತದ್ದು. ಯಾಕಂತಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಕೋವಿಡ್ ನ ಸಂಖ್ಯೆ ಒಂದಿಷ್ಟು ಹೆಚ್ಚಾಗ್ತದೆ ಅನ್ನುವ ಮಾಹಿತಿ ಹಾಸನದ ಮುಖ್ಯ ತಜ್ಞರೇನಿದ್ದಾರೆ, ವೈದ್ಯರುಗಳೇನಿದ್ದಾರೆ, ಅವ್ರಿಗೆ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಸುಮಾರು 50 ಬೆಡ್ನಿಂದ 100 ಬೆಡ್ಗೆ ಏರಿಕೆ ಮಾಡ್ಲಿಕ್ಕೆ ಸಾಕಷ್ಟು ಚಿಂತನೆ ನಡೆಸಿದೆ ಅನ್ನುವ ಮಾಹಿತಿ TV5ಗೆ ಲಭ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಒಬ್ರು ನೋಡಲ್ ಅಧಿಕಾರಿಯನ್ನು ಕೂಡ ಈಗಾಗಲೇ ನೇಮಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅಂದ್ರೆ ಮೊನ್ನೆ ಕಳೆದ 2 ದಿನಗಳ ಹಿಂದೆ ಭಾನುವಾರ ಕೋವಿಡ್ ಪಾಸಿಟಿವ್ ಇದ್ದಂತಹ ವ್ಯಕ್ತಿ, ಅಂದ್ರೆ ಆತನಿಗೆ ಚನ್ನರಾಯಪಟ್ಟಣ ಮೂಲದವರು ಅನ್ನುವ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಅವರು ಹಲವಾರು ಕಾಯಿಲೆಗಳಿಂದಲೂ ಕೂಡ ಬಳಲ್ತಾ ಇದ್ರು. ಅಂತವರು ಕೋವಿಡ್ ಪಾಸಿಟಿವ್ ಕೂಡ ಪತ್ತೆ ಆಗಿದೆ. ಹಾಗಾಗಿ ಅವರು ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಆರೋಗ್ಯ ಇಲಾಖೆಯಿಂದ ದೃಢಪಟ್ಟಿರುವಂತದ್ದು. ಅಂತಹ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಲಿಕ್ಕೆ ಜಿಲ್ಲಾಡಳಿತ ಮತ್ತೆ ಇಲ್ಲಿನ ಹಾಸನದ ಆರೋಗ್ಯ ಅಧಿಕಾರಿಗಳು ಕೂಡ ಈಗಾಗಲೇ ಸಾಕಷ್ಟು ಕ್ರಮ ವಹಿಸಲಿಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಜೊತೆಗೆ 4 ಜನ ಹೋಮ್ ಐಸೋಲೇಷನ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಜೊತೆಗೆ ಅವರ ಜೊತೆ ಇದ್ದಂತಹ ಯಾರ್ಯಾರು ಕಾಂಟ್ಯಾಕ್ಟ್ ಆಗಿರ್ತಾರೆ ಅವರನ್ನು ಕೂಡ ಚೆಕ್ ಮಾಡ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇವತ್ತು ಬಹಳ ದೊಡ್ಡ ಮಟ್ಟದ ಮೀಟಿಂಗ್, ಅಂದ್ರೆ ಆರೋಗ್ಯ ಇಲಾಖೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಮೀಟಿಂಗ್ ಕೂಡ ನಡೆಯುತ್ತೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಭು, ಅಂದರೆ ಪ್ರಕಾಶ್, ಈಗ ಕೊರೋನಾಗಿಂತ ಈ ಉಪತಳಿ ಏನಿದೆ JN1, ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ, ಅದರ ಲಕ್ಷಣಗಳು, ಪರಿಣಾಮ ಹೇಗೆ ಅಂತೇಳಿ. ಬಟ್ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಪ್ರಯತ್ನಗಳಾಗಬೇಕಾ ಅಂತ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮತ್ತೆ ಆರೋಗ್ಯ ಇಲಾಖೆ ಮಾಡ್ಲೇಬೇಕಾಗುತ್ತೆ. ಉಪತಳಿ ಅಂದ್ರೆ ಈಗ ವೈದ್ಯರು ಹೇಳಿರುವಂತಹ ಪ್ರಕಾರ ಯಾರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಬಟ್ ಮುಂಜಾಗ್ರತಾ ಕ್ರಮವನ್ನು ವಹಿಸಲೇಬೇಕು ಅನ್ನುವ ಮಾಹಿತಿಯನ್ನು ಈಗ ಹೇಳಿರುವಂತದ್ದು. ಯಾಕಂತಂದ್ರೆ ಅದಕ್ಕೆ ಮಾಮೂಲಿ ಹಿಂದೆ ಹೇಗೆ ಜ್ವರ, ಶೀತ, ಕೆಮ್ಮು ಈ ರೀತಿ ಬರ್ತಾ ಇತ್ತು, ಅದೇ ಸಿಂಪ್ಟಮ್ಸ್ ಕೂಡ ಇದರಲ್ಲೂ ಕಾಣಿಸ್ಕೊಳ್ತಾ ಇರುವಂತದ್ದು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳಿರುವಂತದ್ದು. ಒಟ್ಟಾರೆ ಈಗ ಹಾಸನದಲ್ಲಿ ಯಾವಾಗ ಅಂದ್ರೆ JN1ಗೆ ಕೊರೋನಾ ಉಪತಳಿ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದ್ ರೀತಿಯ ಎಲ್ರಿಗೂ ಕೂಡ ಮುನ್ನೆಚ್ಚರಿಕೆಯಿಂದ ಇರ್ಲಿಕ್ಕೆ ಎಲ್ಲರೂ ಕೂಡ ಈಗಾಗಲೇ ಸಜ್ಜಾಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸಂತೋಷ್. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.